ನೋಡಿ, ಯಾವ ತಂದೆ ತಾಯಿಗಳಿಗೂ ಕೂಡ ಇಂಥ ಒಂದು ಸ್ಥಿತಿ ಬರಬಾರ್ದು. ಯಾಕಂದರೆ ಆ ತಂದೆ ತಾಯಿಗಳು ಇಬ್ಬರು ನೋಡೋಕ್ಕಂತ ಹೋಗ್ತಾರೆ, ತಮ್ಮ ಮಗ ಅಂತ ಕಂಡು ಹಿಡ್ಕೊಳಕ್ಕಾಗಲ್ಲ ಅವ್ರಿಗೆ. ಅಂತಹ ಸ್ಥಿತಿ. ಈ ಮನುಷ್ಯ ರೂಪದ ರಾಕ್ಷಸರು ಅರ್ಧ ತಿಂದಿದ್ರು, ತಗೊಂಡೋಗಿ ಬಿಸಾಕದ್ಮೇಲೆ ಪ್ರಾಣಿಗಳ ಅರ್ಧ ತಿಂದಿದ್ದು. ಎಂಥ ಸ್ಥಿತಿ ನೋಡಿ ಇದು. ಇದು ಯಾವ ಜೀವನ ಇದು? ಏನು ತಪ್ಪು ಮಾಡಿದ್ರು ಅವ್ರು? ನೋಡಿ, ನನಗೆ ತುಂಬ ಇಷ್ಟ ಆಗುವಂಥದ್ದು ಆ ತಂದೆ ತಾಯಿಗಳ ಪ್ರಾಮಾಣಿಕತೆ. ತಪ್ಪು ಮಾಡಿಲ್ಲ ಅಂತ ನಾವು ಹೇಳಲ್ಲ, ಸಮರ್ಥನೆ ಮಾಡ್ಕೊಳ್ಳಲ್ಲ ನಾವು. ಆದರೆ ಅದಕ್ಕೊಂದು ಇಷ್ಟೊಂದು ದೊಡ್ಡ ಶಿಕ್ಷೆ ಕೊಡಬೇಕಾಗಿತ್ತಾ? ತಿಳಿದಂಥವ್ರು, ಬೆಳೆದಂಥವ್ರು, ಸ್ಟಾರ್ಗಳು, ದೊಡ್ಡ ಹಿಂಡು ದಂಡು ಇರುವಂಥವ್ರು, ಇಷ್ಟೊಂದು ದೊಡ್ಡ ಶಿಕ್ಷೆ. ಅವನೇನು ದೊಡ್ಡ ಪರ್ಸನಾಲಿಟಿ ಇರುವಂಥ ಹುಡುಗನ? ಹಿಂಡು ದಂಡು ಕಟ್ಕೊಂಡು ಹೋಗಿದ್ನೇನೋ? ಯಾಕೆ ಇಷ್ಟೊಂದು? ಯಾವುದೋ ಒಬ್ಬ ಪೊಲೀಸ್ ಅಧಿಕಾರಿಗೆ ಹೇಳಿದ್ರೆ ಅರೆಸ್ಟ್ ಮಾಡಿದ್ರೂ ಪರವಾಗಿಲ್ಲ ಅಂತ. ಒಂದು ಕಡೆಗೆ ತಂದೆಯಲ್ಲಿದ್ದಂಥ ಪ್ರಶ್ನೆಗಳು. ತಾಯಿ ಯಾರಿಗೆ ಹೇಳಬೇಕು ಪಾಪ? ಯಾರಿಗೆ ಹೇಳಬೇಕು? ಈಗ ಮಾಧ್ಯಮದಲ್ಲಿ ನಾವೊಂದಿಷ್ಟು ಸಂಗತಿಗಳನ್ನ ಹಾಕ್ತಿರ್ತೀವಿ, ಕೋರ್ಟಲ್ಲಿ ಅವರೊಂದಿಷ್ಟು ಜನ ಸಂಗತಿಗಳನ್ನ ಮಾತಾಡ್ತಿರ್ತಾರೆ. ಆ ಪಾಯಿಂಟ್ಗಳು, ಈ ಪಾಯಿಂಟ್ಗಳು, ಇವ್ರು ಹೇಳ್ತಿದ್ದಾರಲ್ಲ, ಇವು ವಾಲಂಟ್ರಿಲಿ ಹೋದ, ಇವಂದೇ ತಪ್ಪು, ಇವಂದೇ ಪ್ರೇರಣೆ, ಎಲ್ಲವೂ ಕೂಡ ಕೇಳಿದಂಥ ಸಂದರ್ಭದಲ್ಲಿ ಹೆತ್ತಂಥವ್ರಿಗೆ ಎಷ್ಟು ಹೊಟ್ಟೆ ಉರಿಯುತ್ತೆ. ಏನಪ್ಪ ಇದು? ಎಂಥ ಮನೆ! ನಾನು ವೀಕ್ಷಕರು ಜಸ್ಟ್ ನಾನು ನಿಮ್ಮ ಗಮನಕ್ಕೆ ತರ್ತಾ ಇದ್ದೀನಿ. ನಾನು ಮನೆಯೊಳಗಡೆ ಬಂದಂಥ ಸಂದರ್ಭದಲ್ಲಿ ಆ ಮೊದಲ ರೂಮಲ್ಲಿ 99 ವರ್ಷ ವಯಸ್ಸಿನ ಅಜ್ಜಿ ಇದ್ದಾರೆ, ಪ್ರಮೀಳಮ್ಮ ಅಲ್ವಾ ಸರ್? 99 ವರ್ಷ. ಆ ಅಜ್ಜಿ ಕಣ್ಣು ಇನ್ನೂ ತುಂಬ ಸ್ಪಷ್ಟವಾಗಿದೆ, ಕಿವಿ ಕೇಳಿಸಲ್ಲ. ಬರೆದು ತೋರಿಸಿದ್ರೆ ತುಂಬ ಸ್ಪಷ್ಟವಾಗೋದಾಯ್ತು. ಇನ್ನೂ ಕೂಡ ಈ ತಾಯಿಯ ತಾಯಿ ಇನ್ನೂ ಕೂಡ ಮೊಮ್ಮಗ ಎಲ್ಲಿದ್ದಾನೆ ಅಂತ ಗೊತ್ತಿಲ್ಲ. ಅದು ನನಗೆ ಮುಚ್ಚಿಟ್ಟಿದ್ದಾರೆ. ಟ್ರಾನ್ಸ್ಫರ್ ಆಗಿದೆ, ಬೇರೆ ಕಡೆ ಕೆಲಸ ಮಾಡ್ತಾ ಇದ್ದಾನೆ, ಅದನ್ನು ಹೇಳಿ. ಅಜ್ಜಿ ನಿಮ್ಮ ತಾಯಿ, ಹಾಂ ನೋಡಿ, ಚಾತಕ ಪಕ್ಷಿ ಥರ ಕಾಯ್ತಾ ಇದೆ. ಚಾತಕ ಪಕ್ಷಿ ಥರ 99 ವರ್ಷ ಸರ್. ನಿಮ್ಮ ತಾಯಿ ನೋಡಿ, ಇನ್ನೂ ಹೇಳಿಲ್ಲ ನೀವು ಅವ್ರಿಗೆ. ಹೆಂಗಾಗಬೇಕು ಆ ಜೀವಕ್ಕೆ ಏನಾದ್ರು ಕೇಳಿಬಿಟ್ರೆ ಸರ್? ಅವನೇ ನೋಡ್ಕೊಳ್ತಾ ಇದ್ದ, ಅವನೇ ಏನಾದ್ರು ಮೆಡಿಸನ್ ತಂದ್ಕೊಡೋದು ಕೇಳ್ತಾ ಇದ್ದೆ ನಾನು. ಅವನೇ ನೋಡ್ಕೊಂತಿದ್ದ. ಆ ಅಜ್ಜಿಗೆ ಏನು ಔಷಧಿ ತರೋದು, ಬೆಡ್ ಸೋರು ಇದು ಮಾಡೋದು, ಆಮೇಲೆ ಯಾರನ್ನ ಡಾಕ್ಟ್ರ್ ಕರ್ಕೊಂಬರೋದು, ಅದೆಲ್ಲ ಆತನೇ ಮಾಡ್ತಿದ್ದ. ಈಗ ಯಾರು ಮಾಡೋಕ್ಕೆ? ನಮಗೆ ವಯಸ್ಸಾಗೋದು, ಎಲ್ಲಿ ಹೋಗೋಣ ನಮಗೆ? ನಾವು ಅಂತ ಅವನು ಮೆಡಿಕಲ್ ಫೀಲ್ಡ್ನಲ್ಲಿ ಇದ್ನಲ್ಲ, ಸ್ವಲ್ಪ ಏನೇನು ಅದನ್ನೆಲ್ಲ ಮಾಡ್ತಿದ್ದ. ಅಜ್ಜಿಗೆ ನೆಗಡೆ ಬಂದರೆ, ಅದು ಬಂದರೆ ಅದೇನು ಕೊಡೋದು ಮಾಡೋದು, ಕೆಲವರು ಡಾಕ್ಟ್ರುಗಳು ಹೇಗೆ ಕನ್ಸಲ್ಟ್ ಮಾಡ್ಕೊಂಡು ಇದು ಮಾಡೋದು, ಅದೆಲ್ಲ ಮಾಡ್ತಾಯಿದ್ದ. ಕರ್ಕೊಂಬಂದು ಹೋಗ್ತಾ ದಿನ ಅಲ್ಲಿ ನಿಂತ್ಕೊಂಡು, ಅಲ್ಲಿ ನಿಲುವು ಕನ್ನಡಿ ಇದೆ ಅಜ್ಜಿ ರೂಮಲ್ಲಿ. ಅಜ್ಜಿ ನಿನಗಿನ ಇವತ್ತು ಯಮಧರ್ಮರಾಮ ನೋಟಿಸ್ ಕೊಟ್ಟನೆ ನೋಡು ಅಂತಂದು ಚೇಷ್ಟೆ ಮಾಡೋನು. ಅದೆಲ್ಲ ಹಿಂಗೆ ಏನೋ ಚೇಷ್ಟೆ ಮಾಡ್ಕೊಂಡು ಹೋಗ್ತಿದ್ದ ಅಜ್ಜಿ. ಯಾಕೋ ನನಗೆ ಯಾಕೋ ಅನ್ನೋದು ಅಜ್ಜಿ. ಆ ಥರ ಅಲ್ಲಿ ದಿನ ಅಲ್ಲಿ ನಿಂತ್ಕೊಂಡು ಮಾತಾಡ್ಕೊಂಡು ಅಜ್ಜಿ ಮಾತಾಡ್ಸ್ಕೊಂಡು ಹೋಗ್ಬೇಕು ಡ್ಯೂಟಿಗೆ ಒಂದು. ನೋಡಿ, ಮಗ ದಿವಸ ಹೋಗ್ಬೇಕಾರೆ ಅಜ್ಜಿಗೆ ಸುಮ್ಮನೆ ತಮಾಷೆ ಮಾಡೋದಂತೆ, ಕರಡಿ ಬಂದ ಕಡೆ ನಿಂತ್ಕೊಂಡು. ಯಮಧರ್ಮರಾಯ ಏನಾದರೂ ನೋಟಿಸ್ ಕೊಟ್ಟಿದ್ದಾನ ನೋಡು ಅಂತ. ಆದರೆ ಈ ಹುಡುಗನಿಗೆ ಕೊಟ್ಬಿಟ್ಟಿದ್ರು ಯಮಧರ್ಮರು ನೋಟಿಸನ್ನು. ಇದ್ದಕ್ಕಿದ್ದಂಗೆನೇ ಅವನಿಗೆ ಬುಲಾವ್. ಯಾವ ಪರಿ ನೋಡಿ, ಎಂಥ ವಿಧಿ ಸರ್ ಇದು. ಹೆಂಗೆ ಯಜಮಾನ್ರೆ ನೀವು ನಿಜವಾಗ ಏನು ತರಬೇಕು ಜಿ, ಏನು ಬೇಕು ನಿನಗೆ ಅಂತ ಕೇಳಿ ಹೋಗೋಣ. ಏನು ಮಾಡೋದು ಇವತ್ತು? ಯಾರಿದ್ದಾರೆ ಏನಾದರೂ ನಂಬಕ್ಕೆ ಸಾಧ್ಯನಮ್ಮ ಈ ಥರದ್ದು? ಏನು ನಿಜವಾಗ್ಲೂ ಹೆಂಗೆ ಗೊತ್ತಾ, ಮಕ್ಕಳು ಎಲ್ಲೋ ಹೋಗ್ತಿರ್ತಾರೆ, ಏನೋ ಕೆಲಸ ಮಾಡ್ತಿರ್ತಾರೆ, ಯಾರ ಜೊತೆಗೋ ಬೆರೀತಿರ್ತಾರೆ, ಯಾರಿಗೋ ಮೆಸೇಜ್ ಮಾಡ್ತಿರ್ತಾರೆ. ಈ ಥರದ್ದೆಲ್ಲ ಆರೋಪಗಳ ಪಟ್ಟಿ ನೋಡಿದಾಗ ತಾಯಿ ನಿಮಗೆ ಎಷ್ಟು ಹೊಟ್ಟೆ ಹೊಡೆದಿರ್ಬೇಕು ನಿಮಗೆ. ಏನಪ್ಪ ಇದು? ಯಾವ ಸತ್ಯ, ಯಾವ ಸುಳ್ಳು, ಏನು ಎತ್ತ, ಯಾರು ಮಾಡಿದ್ರು, ಯಾಕಿಂತ ಬುದ್ಧಿವಂತು, ಏನಿದು? ಇದು ಸಾವಿನ ಶಿಕ್ಷಣ. ಇದಕ್ಕೆ ಏನಮ್ಮ ಇದೆಲ್ಲ? ಇದು ನೋಡಿ, ತಂದೆ ತಾಯಿಗಳಲ್ಲಿ ಮಾತಿಲ್ಲ, ಮೌನ. ಪಾಪ ಮೌನವೇ ಮಾತು. ಏನಾದರೂ ಮೌನವಾಗಿದ್ದು ಯಾವುದನ್ನು ಹೇಳಕ್ಕೆ ಸಾಧ್ಯ ಇಲ್ಲಲ್ಲ, ಅದನ್ನು ಕಣ್ಣೀರು ಹೇಳ್ತಾ ಇದೆ ಅಷ್ಟನ್ನೇ. ಕಣ್ಣೀರು. ಈ ಕಣ್ಣೀರು ಇವತ್ತು ಬಂದಿರುವಂಥ ಕಣ್ಣೀರಲ್ಲ ಇದು. ಮಗ ನಾಪತ್ತೆಯಾದ ಅಂದಾಗಿನಿಂದ ಅಲ್ಲಿ ಹೋಗಿ ಅಲ್ಲಿ ಪೂರ್ತಿ ಅರ್ಧಂಬರ್ಧ ಬಿದ್ದಿರುವಂಥ ಹೆಣ ನೋಡಿದ್ರಲ್ಲ, ಆವಾಗಿನಿಂದ ಸುರಿತಿರುವಂಥ ಕಣ್ಣೀರು ನಿರಂತರವಾಗಿ ಸುರಿತಾ ಇದೆ.
ಆ ಹುಡುಗಿ ಸಹನಾ ನನಗೆ ಭಾಳ ಆಶ್ಚರ್ಯ ಆಗುವಂಥದ್ದು ಏನು ಅಂದರೆ 5 ತಿಂಗಳ ಗರ್ಭಿಣಿ. ಇನ್ನು 4 ತಿಂಗಳನ್ನ ಹೆಂಗೆ ಸಹಿಸ್ಕೊಂಡಿರ್ಬೇಕಮ್ಮ ಸಹನಾ ನೀವು? ಅದು ಪರಿಸ್ಥಿತಿ ಕಷ್ಟ ಆಯ್ತು ಸರ್. ಪಾಪ ಅವರು ನಮಗೆ ಹಾಸ್ಪಿಟ್ಲರು ಭಾಳಷ್ಟು ಸಹಾಯ ಮಾಡಿದರು, ನರ್ಸಿಂಗ್ ಹೋಮ್ನವರು ಅವರೆಲ್ಲ ಆಕೆಗೆ ವಿಶೇಷ ಟ್ರೀಟ್ಮೆಂಟ್ ಎಲ್ಲ ಮಾಡೋರು. ಅವರು ಮಲ್ಲಿಕಾರ್ಜುನ ಕೀರ್ತಿ ಅಂತ, ಯಾವ ನರ್ಸಿಂಗ್ ಹೋಮ್? ಕೀರ್ತಿ ಹಾಸ್ಪಿಟ್ಲ್ ಅಂತ. ಅವರೆಲ್ಲ ನಮಗೆ ನೀನೇನು ಹೆದರಬೇಡಮ್ಮ, ನಾವು ನಾರ್ಮಲ್ ಮಾಡಿಸ್ತೀವಿ ಅಂತಂದು ಹೇಳಿ ಯಾವುದು ನಮಗೆ ಹಣಕಾಸಿನ ದುಡ್ಡು ತಗೊಳ್ಸ್ಕೊಳ್ಳಲಿಲ್ಲ. ಹೌದಾ? ಹಾಂ, ಆವತ್ತಿಂದನೂ ಅವರು ಡೆಲಿವರಿ ಆಗತನಕ ಅವರೇ ಎಲ್ಲ ನೋಡ್ಕೊಂಡಿದ್ದಾರೆ. ನಾವು ಅವ್ರಿಗೂ ಕೂಡ ಕೃತಜ್ಞತೆ. ಸಮಾಧಾನ ಮಾಡ್ಕೊಳ್ಳಿ ಸಹನಾ. ನೋಡಿ, ಇದು ನಾನು ಟಿ ವಿನ ಕಡೆಯಿಂದಲೂ ಕೂಡ ಕೀರ್ತಿ ಹಾಸ್ಪಿಟಲ್ನವ್ರಿಗೆ ಸ್ಪೆಷಲ್ ಥ್ಯಾಂಕ್ಸ್ ಹೇಳೋಕ್ಕೆ ಇಷ್ಟಪಡ್ತೀನಿ. ಯಾಕಂದರೆ ನೋಡಿ, ಆ ಹುಡುಗಿನ 5 ತಿಂಗಳಿಂದ ಅವರೇ ಎಲ್ಲ ಕೇರ್ ಮಾಡಿರೋದು. ಹೆರಿಗೆ ಮಾಡಿಸಿದ್ರು ಕೂಡ, ನಾರ್ಮಲ್ ಹೆರಿಗೆ ಮಾಡಿಸಿದ್ರು ಕೂಡ 1 ರೂಪಾಯಿ ದುಡ್ಡು ತಗೊಳ್ಳಿಲ್ಲ ಅಂತೇಳಿ ಸಮಾಜದಲ್ಲಿ ಬಹಳಷ್ಟು ಜನ ಇದ್ದಾರೆ. ಯಾಕಂದರೆ ಈ ತಂದೆ ತಾಯಿಗಳು ಇವ್ರು ನೋಡ್ಬೇಕು. ನೀವು ಮೇಲ್ಗಡೆಗೆ ಬಂದಂಥ ಸ್ವಾಮಿಗಳು ಈ ಪುಣ್ಯ ಕಾರ್ಯಗಳಾಗಲಿಕ್ಕೆ, ಭಜನೆ ಆಗಲಿಕ್ಕೆ, ಶಿವಪೂಜೆ ಆಗಲಿಕ್ಕೆ ಮೇಲ್ಗಡೆಗೆ ಒಂದು ಹಾಲ್ ಬೇರೆ ಇದೆ ಅವ್ರದ್ದು. ಹೆಸರು ನೋಡಿ, ಸದ್ಧರ್ಮ ಸದನ, ಸದ್ಧರ್ಮ ನಿಲಯ. ಯಾವ ಜನ್ಮದ ಕರ್ಮ ಪಾಪ ಅವರು ಈ ಥರದ್ದು ಅನುಭವಿಸ್ತಾ ಇದ್ದಾರೆ. ಯಾವ ಜನ್ಮದ ಕರ್ಮ ಸರ್. ನಾನು ತುಂಬ ಜನ ಇತ್ತೀಚಿನ ದಿನಗಳಲ್ಲಂತೂ ಈ ಮೊಬೈಲ್ ಅನ್ನುವಂಥದ್ದು ಒಂದು ಬಂದುಬಿಡುತ್ತಲ್ಲ, ರಾದ್ಧಾಂತ ಸರ್, ರಾದ್ಧಾಂತ. ಇದು ತುಂಬ ಜನರಿಗೆ ಪಾಠ ಆಗಬೇಕು. ಯಜಮಾನ್ರೆ, ನೀವು ಭಾಳ ದುಃಖದಲ್ಲಿದ್ದೀರಿ, ಬೇಸರದಲ್ಲಿದ್ದೀರಿ. ನೋಡಿ, ಏನು ಸರ್, ನೀವು ಈಗ ವಯಸ್ಸಾದ್ಮೇಲೆ ಮಗ ನೋಡ್ಕೋಬೇಕು. ನೀವು ಅವನ್ನ ನೆನೆಸ್ಕೊಂಡು ಕಣ್ಣೀರಲ್ಲಿ ಕೈ ತೊಳೆಯುವಂಥ ಸ್ಥಿತಿ ಬಂದರೆ ಹೆಂಗೆ ಯಜಮಾನ್ರೆ? ಹೆಂಗಿದು? ಆಮೇಲೆ ಯಾರ್ಯಾರನ್ನೂ ನಂಬಿಕೊಂಡು ಯಾರ್ಯಾರ ಮೇಲೋ ಕೈ ಎತ್ತೋದು, ಯಾರ್ಯಾರನ್ನೂ ಹಿಡ್ಕೊಂಡು ಹೋಗೋದು, ಹೊಡೆಯೋದು, ಬಡಿಯೋದು, ಇದೆಲ್ಲ ಏನು ಸರ್? ಇದು ಏನು ಮಾನವೀಯತೆ ಇದು? ಯಾವನೊಬ್ಬ ತಪ್ಪು ಮಾಡ್ತಾನೆ ಅನ್ನೋ ಸಂದರ್ಭದಲ್ಲಿ ಬೇಕಾದಷ್ಟು ಮಾರ್ಗಗಳಿದೆಯಪ್ಪ ಅದಕ್ಕೆ. ನಿಜವಾಗ್ಲೂ ಈ ವಿಪರೀತವಾಗಿ ವರ್ತನೆ ಮಾಡ್ತಾರಲ್ಲ ಅಂತ ಮಕ್ಕಳುಗಳಿಗೆ ಈ ತಮ್ಮಂಥವ್ರು ನೋಡಿ ಮುಂದೆ ನಮ್ಮ ತಂದೆ ತಾಯಂದ್ರಿಗೂ ಈ ಥರ ಸ್ಥಿತಿ ಬರಬಾರ್ದು, ನಮ್ಮ ಹೆಂಡ್ರುಗಳಿಗೆ ಈ ಥರ ಸ್ಥಿತಿ ಬರಬಾರ್ದು ಅಲ್ವಾ ಸರ್? ಬರಬಾರ್ದು. ಯಾಕೆಂದರೆ ಈ ಅವಸ್ಥೆ ಐತಲ್ಲ, ಅದು ನಮಗೆ ಗೊತ್ತು ಅದೇನು ಅಂತಂದು. ನಾವು ಇವತ್ತು ಹೊರಗಡೆ ಹೋಗೋಕ್ಕೆ ಕಷ್ಟ ಆಗುತ್ತೆ ನಮ್ಗೆ. ಎಲ್ಲಿ ಜನರ ಹತ್ರ ಬೇರೆಕ್ಕಾಗಲ್ಲ. ನಾವು ಜನರಲ್ಲೇ ಬೇರ್ತು ಇದ್ದಂಥ ಜನ. ಆದರೆ ಇವತ್ತೆಲ್ಲಿ ಹೊರಗಡೆ ಹೆಜ್ಜೆ ಇಡೋಕ್ಕೆ ನಮಗೆ ಮನಸ್ಸಾಗಲ್ಲ. ಆದರೆ ನಮ್ಮ ಸಮಾಜದವ್ರು ನಮ್ಮನ್ನು ಇದನ್ನು ಕಂಡು ಅವ್ರು ಬಿಡಲ್ಲ. ಸಮಾಜದವರು ನಮಗೆ ಆತ್ಮಸ್ಥೈರ್ಯ ಕೊಟ್ಟು ಇದು ಮಾಡಿ ಅಷ್ಟೆಲ್ಲ ನಮ್ಗೆ ಸಪೋರ್ಟ್ ಮಾಡ್ತಾಯಿದ್ದಾರೆ. ಅವರೆಲ್ಲರೂ ನಮ್ಮ ಸ್ನೇಹಿತರಿರ್ಬೋದು, ನಮ್ಮ ಬಂಧು ಬಳಗ ಇರ್ಬೋದು, ಸಮಾಜದಿರ್ಬೋದು, ಎಲ್ಲರೂ ನಮಗೆ ಪ್ರತಿ ಹೆಜ್ಜೆಗೂ ನಮ್ಮನ್ನು ಕಾಪಾಡ್ತಾ ಇದ್ದಾರೆ. ಇಲ್ಲ ಸರ್, ಇಲ್ಲ, ನೀವು ಯೋಚನೆ ಮಾಡ್ಬಿಡಿ. ಆಮೇಲೆ ಇದು ನಮ್ಗೆ ಎಲ್ಲರೂ ಆತ್ಮಸ್ಥೈರ್ಯ ಹೇಳೋದೇನೆಂದರೆ, ನೀವು ಮಾಡಿದ ಪುಣ್ಯನೋ ಏನೋ ಗೊತ್ತಿಲ್ಲ, ನಿನ್ನ ಮಗ ಹೆಣ ಸಿಕ್ಕೈತಿ, ಸತ್ತಿದ್ರು ಚಿಂತಿಲ್ಲ, ಹೆಣ ಸಿಕ್ಕೈತಿ, ಅದೆಲ್ಲ ಚರಂಡಿ ಉಳ್ದು ಹೋಗಿದ್ರೆ ನಿಮ್ಮ ಮಗ ಹುಡ್ಕಂತಲೇ ಇರ್ಬೇಕಾಯ್ತು ನೀವು ಅಂತಂತೇನು ಹೇಳ್ತಾರೆ. ಅದೇನೋ ದುರಾದೃಷ್ಟ, ಅವನು ಕೆಡಬೇಕಾದ್ರೆ ದಂಡೆ ಮೇಲೆ ಬಿದ್ದು ಹೋಗೈತೆ, ಇಲ್ಲ ಅವ್ರು ಚರಂಡಿ ಬಿದ್ದರೆ ಸಿಗ್ತಾನೆ ಇರಲಿಲ್ಲ ಅಂತಲೂ ಎಲ್ಲರೂ ಹೇಳ್ತಾರೆ. ಅದೇನು ಸತ್ಯನೋ ಇಲ್ಲೋ ಗೊತ್ತಿಲ್ಲ ನಮಗೆ, ಆ ಚರಂಡಿ ಏನಂತನೂ ಗೊತ್ತಿಲ್ಲ. ಎಲ್ಲರೂ ಹಂಗೆ ಹೇಳ್ತಾರೆ. ಆಯ್ತು ರೀ, ನಿಮ್ಮ ಮಗ ಮಣ್ಣು ಮಾಡೋಕ್ಕಾದ್ರೆ ಸಿಕ್ಕಿದಾನಲ್ಲ ಅಂತಂತಾರೆ. ಏನು ಹೇಳ್ತೀರಿ? ಇವು ಎಷ್ಟು ನೋವಾಗುತ್ತೆ ನಮಗೆ.